ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರಿನೆಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಗೋವಾ ವ್ಲಾಗ್. ಇದು ಲಾಸ್ಟ್ ವ್ಲಾಗ್ ಆಗಿರುತ್ತೆ ಈ ಒಂದು ನಮ್ಮ ಹಾಲಿಡೇ ಟ್ರಿಪ್ ಇದು. ಸೊ ಏನೆಲ್ಲ ಮಾಡ್ತೀವಿ ಇವತ್ತು ಈ ವಿಡಿಯೋದಲ್ಲಿ ನೋಡುವ. ಗುಡ್ ಮಾರ್ನಿಂಗ್. ಇವತ್ತು ಈಗ ನಾನು ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಖಾಲಿ 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 खाली खाली वही ಏನ್ ತಿನ್ನೋದು इधर तुम पिए ये हमको तो गोवा वाले बीच में how to clear the water, how to finish the water ಅದು ಇಂಗ್ಲಿಷ್ ಬರ್ತದೆ. ನೆಕ್ಸ್ಟ್ ರಾಲ್ ಚೆನ್ನಾಗಿದೆ. ಬೇಕೆಲ್ಲ ಉದ ಕಷೆ ಪಿಯತ ಪಳೆ ना ना जैसे नहीं है अंदर गर्मी ज्यादा है. ओ तो पुढे बसोदी पुढे चला जेवणाला गोंचन पिऊ बास पुढे चला मराठी. कित मरे हाइड्रेट योरसेल्फ. आता हे कितला आणलं म्हणा मी आता हे 5 लीटर आलाय. नहीं ये था नहीं 2 लीटर लगी. 1 लीटर असत. 1 लीटर आहे कोणी कडक. फायनली यार मैं Turn left onto St. Anthony School Road, then you will arrive at your destination. You have arrived. ಪೇ ಮಾಡಿದಂತಹ ವಾಟರ್ ಬಾಟಲ್ನ ನೀರನ್ನು ಖಾಲಿ ಮಾಡಿ ನಾವು ನಮ್ಮ ಜರ್ನಿಯನ್ನು ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆಯಿತಾ. ನಾವು ಚೆಕ್ಔಟ್ ಮಾಡಿ ಆನಂತರ ಈ ಒಂದು ಲೊಕೇಶನ್ಗೆ ಫಸ್ಟ್ ವಿಸಿಟ್ ಮಾಡಿದಂಥದ್ದು. ಇದು ಸೈಂಟ್ ಆ್ಯಂಟನೀಸ್ ಚರ್ಚ್ ವ್ಯೂ ಪಾಯಿಂಟ್ ಅಂತ ಇತ್ತು ಗೂಗಲಲ್ಲಿ, ಹಾಗೆ ಅಷ್ಟೊಂದು ಇರಲಿಲ್ಲ. ಬಟ್ ಚರ್ಚ್ ಕ್ಲೋಸ್ ಆಗಿತ್ತು ಅಂತ ಹೇಳಿಕೊಂಡು ಒಳಗೆ ಹೋಗ್ಲಿಕ್ಕಾಗಲಿಲ್ಲ. ಇದು ಸೆಕೆಂಡ್ ಪ್ಲೇಸ್ ಲವಿಶ್ ಅವರಿಗೆ ಸಿಕ್ಕಿದಂತಹ ಪ್ಲೇಸ್. ಲೈಕ್ ಅವ್ರು ಗೂಗಲಲ್ಲಿ ಹೀಗೆ ಸರ್ಚ್ ಮಾಡಬೇಕಾದ್ರೆ ಹೌಸಸ್ ಆಫ್ ಗೋವಾ ಅಂತ ಮ್ಯೂಸಿಯಮ್. ಸೊ ನಮಗೆ ಪರ್ ಹೆಡ್ 150 ರುಪೀಸ್ ಕೊಡಬೇಕಾಗಿತ್ತು. ಸೊ ನಾನು ಮತ್ತು ವಿನೀಲ್ ಹೋಗಲಿಲ್ಲ, ಅವರಿಬ್ರು ಹೋಗಲಿ. ಆಗ ನಮಗೆ ಆಲ್ರೆಡಿ ಸುಸ್ತು ಸಹ ಆಗಿತ್ತು. ಹಾಗೆ ಅವರಿಬ್ರು ಹೋಗಿ ಬಂದರು. ಅವರಿಗೆ ಓಕೆ ಇಷ್ಟ ಆಯಿತು ಅಂತ ಹೇಳಿದರು. ಸೊ ನಾನು ಇದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನಿಮಗೆ ನೋಡಬೇಕು ಇಲ್ಲ ರಿವ್ಯೂ ಬೇಕು ಅಂತ ಹೇಳಿದ್ರೆ ಅಲ್ಲಿಂದ ನೋಡಿ ಹೋಗ್ಬೋದು. ಅಲ್ಲಿಯೇ ತುಂಬ ಚೆಂದ ಹೀಗೆ ಲೈಕ್ ಗೊಂಬೆ ಮತ್ತು ಅಂದರೆ ಗ್ಯಾಲರಿ ಎಲ್ಲ ಹೀಗೆ ಇತ್ತು. ಅದಾದ ನಂತರ ಇಲ್ಲಿ ಒಂದು ಬ್ರಿಡ್ಜ್ ಕೂಡ ಇತ್ತು, ಹ್ಯಾಂಗಿಂಗ್ ಬ್ರಿಡ್ಜ್. ಅಲ್ಲಿಗೊಂದು ಹೋಗುವ ಅಂತ ಇತ್ತು. ಅದಕ್ಕೆ ಟಿಕೆಟ್ ಪ್ರೈಸ್ ಬೇರೆವೇ ಆಯಿತಾ. ಆ ಟಿಕೆಟ್ ಪ್ರೈಸ್ 50 ರುಪೀಸ್ ಪರ್ ಹೆಡ್ ಇತ್ತು. ಸೊ ಅಲ್ಲಿಗೆ ಕೂಡ ಹೋದ್ವಿ ನಾವು. ಕರೆಕ್ಟ್ ಇದೆ. हे भारी सफेद दिसतं ಏನ್ ಚೆಡು इथलं चढ ಇಸ್ಲೆ ಚೆಡು बटी बटी ते पावाना तू इस्लँड राव तर इस्लँड राव फोटो काढले काही अच्छा केलं जे त्या तुझे चिन्ह ते आणि याच्या कर हां तू दर समा चले. काले आपण का बोल ಈ ಟಿಕೆಟ್ ಕೊಣದು. ಇದುವೇ ಬ್ರಿಡ್ಜ್ ಆಫ್ ಡ್ರೀಮ್ಸ್. ನಾನು ಹೇಳಿದ್ನಲ್ವಾ ಹ್ಯಾಂಗಿಂಗ್ ಬ್ರಿಡ್ಜ್ ಉಂಟು ಅಂತ. 50 ರುಪೀಸ್ ಪರ್ ಹೆಡ್. ಏನೂ ಇಲ್ಲ, ಒಂದು 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಅಷ್ಟೇ. ಅದರ ಒಳಗಡೆ ಒಂದು ಬ್ರಿಡ್ಜ್ ಉಂಟು. ನಡ್ಕೊಂಡು ಹೋಗೋದು, ಆಚೆ ತನಕ ಹೋಗೋದು, ಈಚೆ ತನಕ ಬರೋದು ಅಷ್ಟೇ. ಕಾಲೆ तुझ्या कोणाक ಗಾಂಡು ಉತ್ಪತ್ತ
ಮೈಗೆ ನೀರು ಬಸ್ಲ ಗಾಂಡ್ ಉಲ್ಪನ ಹತ್ಲಾರು ಇಲ್ಲಿಯೇ ಸ್ವಲ್ಪ ಹೊತ್ತು ಆಚೆ ಈಚೆ ಹೋಗಿ ಫೋಟೋಸ್ ಎಲ್ಲ ತೆಗೆದು ಅದಾದ ನಂತರ ನಾವು ಒಂದು ಗ್ಯಾಲರಿಗೆ ಹೋದ್ವಿ. ನಾವು ಆವಾಗ ಅವರಿಬ್ಬರು 2 ಟಿಕೆಟ್ ತೊಗೊಂಡಿದ್ರು 150 ಅಲ್ವಾ. ಸೊ ಆ ಟಿಕೆಟಲ್ಲಿ 50 ರುಪೀಸಲ್ಲಿ ಕ್ಯಾಶ್ ಬ್ಯಾಕ್ ಥರ ಇಲ್ಲಿ ಯೂಸ್ ಮಾಡಬಹುದು. ಸೊ ಇಲ್ಲಿ 50 ರುಪೀಸಲ್ಲಿ ಎಂಥ ಕೂಡ ಸಿಗೋದಿಲ್ಲ ಆಯಿತಾ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇತ್ತು. ಗಲ್ಲೇರಿಯಲ್ಲಿದ್ದೇವೆ. ಗ್ಯಾಲರಿಯಲ್ಲಿದ್ದೇವೆ. ಹೌದು. ಅಲ್ಲೇ आगरा जीगर्स की आगरा जीगर्स गोवाचे ड्रॉइंग आगरा रेडी जाऊन 4 गरम ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿತ್ತು. ಹಾಗೆ ನಾವು ಎಂತ ಕೂಡ ಪರ್ಚೇಸ್ ಮಾಡಲಿಲ್ಲ. ಆ ಒಂದು 50 ರುಪೀಸ್ ಅವ್ರದ್ದಿಬ್ಬರದ್ದು ಸೇರಿದರೆ 100 ರುಪೀಸ್ ಇತ್ತಲ್ವ. ಆ 100 ರುಪೀಸಲ್ಲಿ ಐಸ್ ಕ್ರೀಮ್ ತಿನ್ಬೋದಿತ್ತು. ಸೊ ಒಂದು ಐಸ್ ಕ್ರೀಮಿಗೆ 130 ಸಮಥಿಂಗ್ ಇತ್ತು. ಸೊ ಅವರಿಬ್ಬರು ಐಸ್ ಕ್ರೀಮ್ ತೊಗೊಂಡು 30 ರುಪೀಸ್ ಮಾತ್ರ ಪೇ ಮಾಡಲಿಕ್ಕಿತ್ತು. ಸೊ ಹಾಗೆ ಅಷ್ಟೇ ಇತ್ತು. ನಮಗೆ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಅಂತ ಅನಿಸ್ತು. ಹಾಗೆ ನಾವು ಐಸ್ ಕ್ರೀಮ್ ತಿಂದ್ವಿ. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಡೋನಾ ಪೌಲಾ ವ್ಯೂ ಪಾಯಿಂಟಿಗೆ. ಲಾಸ್ಟ್ ಟೈಮ್ ನಾವು ಹೋಗಿದ್ವಿ ನಾನು ಮತ್ತು ವಿನಿಲ್ ಅವರು. ಬಟ್ ಮಳೆಯ ಧರ್ಮದಿಂದ ನಾವು ಹೋಗ್ಲಿಕ್ಕಾಗಲಿಲ್ಲ ಲೈಕ್ ಎಕ್ಸಾಕ್ಟ್ ವ್ಯೂ ಪಾಯಿಂಟಿಗೆ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೆ ತೋರಿಸ್ತೇನೆ ಹೇಗುಂಟು ಅಂತ. ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ಬರ್ಬೇಕಾದ್ರೆ ಜೋರು ಮಳೆಯಲ್ಲಿ ಈಗ ಫುಲ್ ದೊಂಬು ಬಿಸಿಲು ಫುಲ್ಲು ನಕಬ. ಈ ಸರ್ತಿ ತುಂಬ ಅಂದರೆ ತುಂಬ ಬಿಸಿಲಿತ್ತು. ನಾವು ಹೋದದ್ದು ಟೈಮಿಂಗ್ ಕೂಡ ಸರಿ ಇಲ್ಲ. 12 ಗಂಟೆಗೆ ಹೋಗಿದ್ದೇವೆ. ಉರಿ ಬಿಸಿಲು ಆಯಿತಾ. ಅಂದರೆ ಬೇರೆ ಆಪ್ಷನ್ ಇರಲಿಲ್ಲ. ನಮ್ಮದು ಹೀಗೆ ಪ್ಲ್ಯಾನ್ ಆಗಿತ್ತು. ಪರವಾಗಿಲ್ಲ ಬಟ್ ರಶ್ ಇರಲಿಲ್ಲ ಆಯಿತಾ. ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಸಂಜೆ ಹೋಗಿದ್ರೆ ತುಂಬ ಅಂದರೆ ತುಂಬ ರಶ್ ಇರ್ತದೆ. ಆ್ಯಂಡ್ ಟಿಕೆಟ್ ಪ್ರೈಸ್ ಇತ್ತು 50 ರುಪೀಸ್. ಡೋನಾ ಬೋಲ ಜೆಟ್ಟಿ ಮುಂಚೆ ಈಗ ರಾಲ್ಸನ್ ಅವರು ಗೈಡ್ ಅಂತ ಹೇಳ್ತಾರೆ. ಸಂಗ್ ದೊನ್ನಪೋಲ ಅಂತ ಹೇಳ್ತಾರೆ. ದೊನ್ನಪೋಲ ಏನಂದ್ರೆ ಇದು ಲವರ್ಸ್ ಪ್ಯಾರಡೈಸ್. ಇಲ್ಲಿ ಲವರ್ಸ್ ಎಲ್ಲ ಮೊದಲು ಬರ್ತಿದ್ರಿ. ದೋನಾಣಿ ಪೌಲ ಲವರ್ಸ್ ಕುಚ್ಚಿ ಮಾಡ್ಲಿಕ್ಕೆ ಸ್ವಲ್ಪ ಬೀಳ್ಲಿಕ್ಕಿದೆ. ಆದರೆ ಬೀಳಿಲ್ಲ. ಇಲ್ಲಿ ಶ್ವಾಸಕೋಶ ಎಲ್ಲ ಮೇಲೆ ಆಗ್ತಾ ಉಂಟು. ಇದು ಮೇಲೆ ಬಂದು ಇಲ್ಲಿ ಸ್ವಲ್ಪ ನೆರಳುಂಟು. ಇಲ್ಲಿ ಸ್ವಲ್ಪ ನಿಲ್ಲುವ. ಇಲ್ಲ ತಂಡನೆ ಅವರೇ ಉಯ್ನೆ ಅಲೆ ಮಳಿ स्टार्ट केलं तिथं सर पूरा आमचं कोण असो देवान गेलो Lavisha is a photographer and this is our Rolson model and vinyl model. होय मोजो कान गेलो की काय किती कान गेलो सेन्सा कितले स्वप्नांत गिमण 15 दिले 15 रुपये ಸರಿ ದಿಲ್ಲ ಅದು ನನಗೆ ಫೋಟೋ ಕಟ್ ಹಾಕೊಂಡ ತೆರವಲೆ ಗಾಂಡಿ ಗುರು ಬರ್ಬೋದು ಆಮಿರೌತ ತುಮಿ ಆನಸ ಅಲ್ಲ ನಡಿಜ ಫೋಟೋಗೆ ये लुक ತಾನೆ ಬರ तुम्ही खाला पुरा खाळाಗಳ ಇಸದು ಮತ್ತೆಂತಾಯ್ತು ಮತ್ತೆಂತ ವಿಶೇಷ ಈ ಪ್ಲೇಸ್ ಇದು ವಿಶೇಷ ಇಲ್ಲಿ ಏನಂದ್ರೆ ಸುಡು ಬಿಸಿಲು ಸೀದಾ ನಾವು ಬೇರೆ ಕಡೆ ಹೋಗುವ ಇದು ಸಾಕು ತಿರುಗಾಡೋದೇ ಬೇಡ ಇಲ್ಲಿ 50 ರೂಪಾಯಿ ₹50 ಡಮರ್ ಆಯ್ತು ಇಲ್ಲ ವರ್ತುಂಟು ಸ್ವಲ್ಪ ನೋಡಿ ಆಯ್ತು ಜೀವನದ ಜೀಗುಜ್ಜೆ ಬೇಡ
ಅಲ್ಲಿಯೇ ತುಂಬ ಸ್ಟ್ರೀಟ್ ಶಾಪ್ಸ್ ಎಲ್ಲ ಉಂಟು. ಸೊ ನಾವು ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಅಂದರೆ ಬಂದಕ್ಕೊಂದು ಡ್ರೆಸ್ ಆದರೂ ತೊಗೊಳ್ಳುವ 1 ಪೀಸ್ ಅಂತ ಹಾಗೆ ನೋಡಿದ್ವಿ. ನನಗೊಂದು ಡ್ರೆಸ್ ಸಿಕ್ಕಿತ್ತು 350 ಅಂತ 400 ಸಮಥಿಂಗ್ ಏನೋ ಹೇಳಿದ್ರು. ಲಾಸ್ಟ್ಗೆ 350ಗೆ ಸ್ಟಕ್ ಆದರು. 300ಗೆ ಕೇಳ್ತಾ ಇದ್ದೆ, ಬಟ್ ಅವ್ರು 350ಗೆ ಸ್ಟಕ್ ಆದರು. ಸೊ ನಾನೊಂದು ಡ್ರೆಸ್ ತೊಗೊಂಡೆ, ಈವನ್ ಲವಿಶ್ ಅವರು ಒಂದು ಡ್ರೆಸ್ ತೊಗೊಂಡ್ರು. जायत नाही दुसरं काही नका नाही चेंज करचे 300 हां ते सोड झालं नाही 300 नागी बोनी ಕೊಡ್ತಾ 350 ಏನು ಮೇಡಮ್ ಹಲೋ भविष्य बाईगी ಇಲ್ಲಿಗೆ ನಮ್ಮ ಶಾಪಿಂಗ್ ಮುಗೀತು. ಇಬ್ಬರು ಕೂಡ ಒಂದೊಂದು ಡ್ರೆಸ್ ತೊಗೊಂಡು ಹೊರಟ್ವಿ. ನಾನು ಮತ್ತು ವೆನಿಲಾ ಅವರು ಸೀದಾ ಓಲ್ಡ್ ಸೆಮಿನರಿ, ನಾವೆಲ್ಲಿ ಸ್ಟೇ ಆಗಿದ್ವಲ್ಲ ಅಲ್ಲಿ ಹೋದ್ವಿ. ಆನ್ ದ ವೇಯಲ್ಲಿ ಊಟ ಮಾಡಿ ಹೋದ್ವಿ. ಆ್ಯಂಡ್ ಅವರಿಬ್ಬರು ಕೂಡ ಅವರ ಒಬ್ಬರು ಫ್ರೆಂಡ್ ಪ್ರೀಸ್ಟಿಗೆ ಮೀಟ್ ಆಗಲಿಕ್ಕೆ ಅಂತ ಇತ್ತು, ಹಾಗೆ ಅವರು ಬೇರೆ ಕಡೆ ಹೋಗಿ ಬರ್ತಾರೆ ಅಂತ ಹೇಳಿದರು. ಸೊ ಇಲ್ಲಿ ಊಟ ಆದ ನಂತರ ನಾವು ಹೊರಟಿದ್ದೀವಿ. ನಮ್ಮ ಟ್ರೈನ್ ಇರೋದು ಸಂಜೆ 6 ಗಂಟೆಗೆ. ಸೊ ನಾವು ಬೇಗ ಹೋದ್ವಿ, ಯಾಕಂದರೆ ಸ್ಕೂಟಿ ಕೂಡ ಡೆಲಿವರ್ ಮಾಡಲಿಕ್ಕಿತ್ತು. ಬಟ್ ಸ್ಕೂಟಿಯ ಲೊಕೇಶನಲ್ಲಿ ಪಂಜಿಮ್ ಹತ್ರವೇ, ನಮ್ಮ ರೈಲ್ವೆ ಸ್ಟೇಷನ್ ಹತ್ತಿರವೇ ಒಂದು 15 ಮಿನಿಟ್ಸ್ ಅವೇ. ಸ್ಕೂಟಿ ಕೊಟ್ಟರೆ ಆಮೇಲೆ ಅವ್ರು ನಮಗೆ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ನಾವು ಅಲ್ಲಿ ತನಕ ಹೋಗಿ ಸ್ಕೂಟಿ ಎಲ್ಲ ಚೆಕ್ ಮಾಡಬೇಕಾದ್ರೆ ವಿನಿಲ ನಮ್ಮ ಹಸ್ಬೆಂಡ್ ಅವರೇ ನಮಗೆ ಡ್ರಾಪ್ ಮಾಡಿ ಬಂದು, ಆಮೇಲೆ ನಮ್ಮ ಟ್ರೈನ್ ಕೂಡ ಲಾಸ್ಟ್ ಮೂಮೆಂಟ್ ತನಕ ಓಡಿ ಹೋಗಿ ನಮಗೆ ಸಿಕ್ಕಿತ್ತು. ಬಟ್ ಪ್ರಾಬ್ಲಮ್ ಎಂತ ಗೊತ್ತಿಲ್ಲ, ನಮ್ಮ ಹಿಂದೆ ಕೆಲವರು ಕೂತ್ಕೊಂಡಿದ್ರು ಆಯಿತಾ. ಯಪ್ಪ ಒಂದು ಎಷ್ಟು ದೊಡ್ಡ ಮಾತಾಡ್ತಿದ್ರು ಅಂದರೆ ಒಂದೇ ವರ್ಡ್ ಪ್ರಿವಿಲೇಜು ಅದು ಇದು ಅಂತ ಹೇಳಿಕೊಂಡು. ಅಂದರೆ ಸ್ವಲ್ಪ ಮೆಲ್ಲ ಮಾತಾಡಲಿಕ್ಕೆ ಸಹ ಅವ್ರಿಗೆ ಆಗೋದಿಲ್ಲ. ಅವರೊಂದು ಸ್ಟೂಡೆಂಟ್ ಆಯಿತಾ, ಹಾಗೆ ನಮಗೆ ತುಂಬ ಇರಿಟೇಟ್ ಆಗ್ತಾ ಇತ್ತು. कशाला ट्रिप कशाला कसे पावले आता नाही. मालगुर पावले ये सांग इंग्लिश ची इंग्लिश नाही ट्रिप गिफ्ट मियाव मियाव करीते पावले तू सांग ಟ್ರಿಪ್ ಚೆಂದಾಗಿತ್ತು. तुझे एक्सपिरियन्स कशाला तुझे एक्सपिरियन्स कशाला इಟ್ಟು सांग ಓದು ಬರಲ್ಲ ನಿಂದು ನಂದು ಅದೆಲ್ಲ ಒಳ್ಳೆದಿತ್ತು. ते काल तो पैसा वर्ड यूज करता आले बाहेर तुमच्या अंगाचे पास ನಾವು ಫುಲ್ ಪ್ರಿವಿಲೇಜ್ಡ್ ಆಗಿದ್ವಿ. लविशा तुका कशाला लविशा ಈ ವರ್ಷ उठरे आडतान उठरे हां ऐका नाही कालेमळी ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. सांगा ना रे तू मालगुर पावले कसे ओ सुपर नाही आम्ही विनीला डेसरचे तू मस्त पटी गोवा आयलाय ने आता 1-2 पटी मज्जा ಒಟ್ಟುಕು 2 पटी फ्रेंड्स ಒಟ್ಟುಕು आता आम्ही 2 कपल बरी लाईक डिफरेंट कशाला एक्सपिरियन्स ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. कोटी सबस्क्राइबर्स आवली कोटी झाला खाली जायचं सोड पूरा गाड़ी फुल जाम गया था. ये तेरे पूरा से हमें आराम से आई. हां देगा आयदन इरा आयदन काढिया राव पूरा से इरा खाले गोवा नोडले बोटले गोवा तवनी गोवा तवन काय खाले गोवा पुढे चला तुझे पुढे आणि की मुग दोन आहे पाऊल रोशनाचे स्टेशन स्टेशन निघल्या मात्र दरवाजे दाएं तरफ खुलेंगे खुल गए ಬಲಭಾಗದಲ್ಲಿ ಬಾಗಿಲು ತೆರೆಯುತ್ತದೆ ತೆರೆದಿದೆ. ಕಾಲ್ರೆ ಓಯ್ ಬೈಲೆಗಿ ಸೊಣ್ಣ ಹೊಡೆದಿ ಹಾಯ್ ನಿನ್ನೆ ಮಂಗಳೂರಿಗೆ ರೀಚ್ ಆಗಬೇಕಾದ್ರೆ 11:45 ಸೊ ಅಲ್ಲಿಂದ ನಾವು ಆಂಟಿ ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಅಲ್ಲಿಂದಲೇ ಚೇಂಜ್ ಆಯಿತು, ಯಾಕಂದರೆ ರಾಲ್ಸನವರ ಅಣ್ಣ ಬಂದಿದ್ದರು ಪಿಕ್ ಮಾಡಲಿಕ್ಕೆ. ಸೊ ಅವರ ಮನೆಯಲ್ಲಿ ಸ್ಟೇ ಮಾಡುವ. ಇವರ ಮನೆ ಇರೋದು ಅಗ್ರಾರಲ್ಲಿ, ಬಂಟ್ವಾಳದಲ್ಲಿ. ಸೊ ಹಾಗೆ ಅವರ ಮನೆಗೆ ಹೋಗಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಗಂಟೆಗೆ 6:30ವರೆಗೆ. ಆ್ಯಂಡ್ ಇದು ರಾಲ್ಸನವರ ನಾಯಿಗಳು, ಅವನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದಾನೆ. कोणातलोगी सांगा कुणीचे काही करणार म्हणजे जाय काही दुखता काम झाला पिला कशी आणतो ती पिला आधी हो
नेटवर्क पुष्कर आमकां नेटवर्क आनी प्रमाण ना सो खंय टावर आसा तितून ताका ओन आंबे कांचडे तू कबड्डी माहिती सर तू कबड्डी माहिती राहिलं बिಡ್ತೇನೆ झाले ಹೊರತಾಗಿ ಇದಕ್ಕೆ जायगी विनू जायगी दुकर जाय ಬೇಡ ಸರ್ तू एंटरप्रेन्योर से बा होय जाऊन ऑर्डर ಹಲೋ ఏముంది మగరే దొడపటి యాదు महाराष्ट्र मागीर पुढे बसली गूड येदो ನಂತು ಅಟ್ಲೀಸ್ಟ್ ತೋಟುತ್ರುನೆ 1 लाख ನಾವಿಲ್ಲಿ ಇವರು ರಾಲ್ಸನ್ ಅವರ ಫುಲ್ ತೋಟ ಮತ್ತು ಅವರ ಅಣ್ಣನ ಮನೆಗೆಲ್ಲ ಹೋಗ್ತಾ ಇದ್ದೀವಿ. ಒಂದು ತೋಟದಿಂದ ಇನ್ನೊಂದು ತೋಟ ತನಕ ನಡ್ಕೊಂಡು ಮಧ್ಯದಲ್ಲೆಲ್ಲ ಹೋದ್ರಿ. ಯಂಗ್ನ ಅದೆಲ್ಲಿಂದ ಬಂದದು? ಅದು ನಾವು ಇದಕ್ಕೆ ಹೋದಲ್ಲ ಕಾಂಪಿಟೇಷನ್ಗೆ, ಇದರಿಂದ ನಿಂಗೆಲ್ಲ ವಿಷಯ ಸಿಕ್ಕಿದ್ದು ಇಲ್ಲಪ್ಪ. ಡೈಜೆಂಟ್ ಕಾಂಪಿಟೇಷನ್ ಸಹ ವಿನ್ ಆದದ್ದು, ಲವಿಶನ ಹೃದಯ ಸಹ ವಿನ್ ಆದದ್ದು. रोल्सन लहान असताना रोल्सन होतो म्हणिस्त नाही तो रमण यो रमण देवेंद्र यो पदराब जट यो सेकंड इयर एमची मम्मी सदान मुस्त ना थिंक 1976 त्या टाइमवर नाही आता 1979 त्या टाइमवर असते बघतो त्याला फोटो आले ती फोटो पप्पाच्या काजारचे नेक्स्ट दिसतात त्याला फोटोग्राफर येऊन मग ये लाईक झाला होते हा त्यांचे धक्की धट्टी ते पूर्ण एकले दट्टू म्हटले मग त्याला पाकवटाने कटलेलं तांचे स्क्रीन पळय आर्किटेक्चरली डिफरंट असतात आमच्या इंडियाच्या वेळेस तांचं एक फील असतं पळय तांचे इमेज हे फातिमाचा हे पूर्ण बुडवे सुबीतात त्याला निघचे वाचचे हे रडचे ते दुसऱ्या ते काय दट्टूचे माणसं काय हा कंचे पैर वाईटिगी हां ने हो दिया साले काले हाँ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಅತಿಥಿಗಳು ಆನಿ ಮಸ್ಕರೇನಸ್ ಮತ್ತೆ ವಿನಿಲ್ ಮಸ್ಕರೇನಸ್. झाले वही चेंज जाऊन आपल्याला ना लकी लकी आपली नका डेल्टा. हॅलो हॅलो हां ब्रो ब्रो हां आता
ಇಟ್ಲಂದೆ ಅಲ್ಲ ನಮ್ಮ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಉಂಟು. ರಾಲ್ಸನ್ नहीं राल्सन अच्छा कर एंड झालं फुल ट्रिप. ಫೈನಲಿ ನಾವು ಹೊರಟಿದ್ದೇವೆ ನಮ್ಮ ಮನೆಗೆ. ಆ್ಯಂಡ್ ನಮ್ಮ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಉಂಟು ವಿತ್ ಲಾಟ್ಸ್ ಆಫ್ ಮೆಮೊರೀಸ್. ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹೀಗೇ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಬಾಯ್.